ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಮಾವ ಮತ್ತು ಸೊಸೆ ನಡುವೆ ಒಂದು ದೊಡ್ಡ ಜಟಾಪಟಿನೇ ಶುರುವಾಗಿದೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಕ್ಕಿಯನ್ನು ನಂಬ್ಕೊಂಡ್ಬಿಡ್ತಾಳೆ ಭಾರ್ಗವಿ. ಅದೇ ನಂಬಿಕೆಯನ್ನು ಗಳಿಸ್ಕೊಂಡು ಇಲ್ಲಿ ವಿಕ್ಕಿ ಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಮಂತ್ರಿ ಆಗೋದ್ರ ಮುಖಾಂತರ ಇಲ್ಲಿ ತನ್ನ ಅಕ್ಕ ವಂದನ ಬದುಕನ್ನು ಸರಿಪಡಿಸ್ಬೇಕು, ಭಾರ್ಗವಿ ಕಥೆಯನ್ನು ಮುಗಿಸಿ ಅರ್ಜುನನ್ನು ವಂದನ ಜೊತೆ ಮದುವೆ ಮಾಡಿಸ್ಬೇಕು ಅನ್ನೋದು ವಿಕ್ಕಿ ಪ್ಲಾನ್ ಆಗಿದೆ. ಅಪ್ಪ ಕಳ್ಕೊಂಡಂಥ ಮರ್ಯಾದೆಯನ್ನು, ಮಂತ್ರಿಗಿರಿಯನ್ನು ಮತ್ತೆ ವಾಪಸ್ ಕೊಡಿಸ್ಬೇಕು. ಜೊತೆಗೆ ರೀತುವನ್ನು ಇಟ್ಕೊಂಡು ಎಲ್ಲರನ್ನ ತಮ್ಮ ಕಪ್ಪೆ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದೆ ಎಲ್ಲರನ್ನ ಕೂಡ ಆಟ ಆಡಿಸ್ಬೇಕು ಅನ್ನೋದು ವಿಕ್ಕಿ ಯೋಚನೆ ಆಗಿದೆ. ಅದೇ ಕಾರಣಕ್ಕೋಸ್ಕರ ರೀತುವನ್ನು ಕರ್ಕೊಂಡು ಬರೋದಕ್ಕೆ ಅಂತ ವಿಕ್ಕಿ ಇಡೀ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೊರಡ್ತಾ. ಬಿಕಾಸ್ JP ಪಾಟೀಲೇ ಫೋನ್ ಮಾಡಿ ಹೇಳಿದ್ರು, ಇವತ್ತು ದೇವಸ್ಥಾನದಲ್ಲಿ ರೀತುವನ್ನು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಅಂತ. ಅದೇ ಕಾರಣಕ್ಕೋಸ್ಕರ ಇಡೀ JP ಕುಟುಂಬ ಕೂಡ ಅದೇ ದೇವಸ್ಥಾನಕ್ಕೆ ಬಂದದ. ದೇವಸ್ಥಾನಕ್ಕೆ ಬಂದದ ತಡ ಈ ಕಡೆ ವೃಂದ ಮತ್ತು ವಿಕ್ಕಿ ದೊಡ್ಡ ಪ್ಲಾನನ್ನೇ ಮಾಡಿಕೊಡಿದ್ದಾರೆ. ಆ ಒಂದು ಪ್ಲಾನ್ ಪ್ರಕಾರವಾಗಿ ದೇವಸ್ಥಾನದಲ್ಲಿ ಜನರು ಇರ್ತಕ್ಕಂಥ ಜಾಗದಲ್ಲಿ ಹೋಗಿ ವಿಕ್ಕಿ ಎಲ್ರಿಗೂ ಕೂಡ ಪ್ರಸಾದವನ್ನು ಹಂಚುತ್ತಿದ್ದಾರೆ. ಈ ಕಡೆ ರೀತು ಬದುಕು ಸರಿ ಹೋಗ್ತದೆ ಅಂತ ಹೇಳಿ ರುದ್ರ ಮತ್ತು ಜಯಂತ್ ಅವ್ರಿಗೆ ಅನ್ನಿಸ್ತದೆ. ಕೊನೆಗೂ ನನ್ನ ಮಗಳು ಗಂಡನ ಮನೆಗೆ ಹೋಗ್ತಿದ್ದಾಳೆ, ಇವಾಗಾದರೂ ನೆಮ್ಮದಿ ಆಗ್ತದೆ, ಮದುವೆ ಆಗಿ ನಮ್ಮ ಮನೇಲಿ ಇದ್ಬಿಟ್ಲು, ನನ್ನ ಮಗಳು ಬದುಕು ಏನಾಗ್ಬಿಡುತ್ತೋ ಅಂತ ಹೇಳಿ ಯೋಚನೆ ಆಗಿಬಿಟ್ಟಿತ್ತು. ಆದರೆ ಈಗ ನಿರಾಳವಾಗಿ ಇರಬಹುದು ಅಂತ ಹೇಳಿ ಅವರಿಬ್ಬರಿಗೂ ಕೂಡ ಅನಿಸುತ್ತೆ. ತದನಂತರ ಇದ್ದ ಕಡೆ ಅನ್ನಪೂರ್ಣ ಅವರು ತಮ್ಮ ಗಂಡನ ಹತ್ರ ಹೋಗಿ ಭಾರ್ಗವಿ ಹೇಳಿದಂಥ ವಿಷಯವನ್ನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಬಿಕಾಸ್ ಅವ್ರಿಗೂ ಕೂಡ ಅನಿಸುತ್ತೆ, ನನ್ನ ಮಗಳು ಭಾರ್ಗವಿ ಹೇಳಿದಾಗೆ ನನ್ನ ಗಂಡ ಮತ್ತೆ ಕೋಟ್ ಹಾಕ್ಕೊಂಡು ಕೋರ್ಟ್ಗೆ ಹೋದರೆ ಚೆನ್ನಾಗಿರುತ್ತೆ ಅಂತ. ಅದೇ ಕಾರಣಕ್ಕೋಸ್ಕರನೇ ರವೀಂದ್ರ ಭಟ್ಕಳ್ ಅವ್ರ ಹತ್ರ ಬಂದು ಇಲ್ಲಿ ಅನ್ನಪೂರ್ಣವರು ನೋಡಿ, ನೀವು ಯಾಕೆ ಮತ್ತೆ ಕೋರ್ಟ್ಗೆ ಹೋಗಬಾರ್ದು, ಯಾಕೆ ಮತ್ತೆ ವಕೀಲ ವೃತ್ತಿಯನ್ನು ಶುರು ಮಾಡಬಾರ್ದು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಅನ್ನಪೂರ್ಣ ನೀನು, ಇದೇ ಅಳಿಯಂದ್ರ ಆಸೆ ಮಗಳ ಆಸೆ ಕೂಡ ಆಗಿದೆ, ಆದರೆ ಹಾಗಂದು ಮಾತ್ರಕ್ಕೆ ಅವ್ರು ಹೇಳಿದ್ರು ಅಂತ ನಾವು ಕೇಳೋಕ್ಕಾಗತ್ತಾ? ಮಕ್ಕಳೇನು ಹೇಳ್ತಾರೆ, ಎಲ್ಲದಕ್ಕೂ ಕೂಡ ತಲೆ ಆಡಿಸೋಕ್ಕಾಗೋದಿಲ್ಲ, ಏನು ಬೇಕು ಏನು ಬೇಡ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತಾ ಅಂತ ಹೇಳಿ ರವೀಂದ್ರ ಭಟ್ಕಳ್ ಅವರು ಹೇಳ್ತಾರೆ. ಆದರೂ ಅನ್ನಪೂರ್ಣ ಅವ್ರದ್ದು ಒತ್ತಾಯ ಜಾಸ್ತಿ ಆದಾಗ, ಏನು ಅಂದ್ಕೊಂಡಿದ್ಯಾ ನೀನು, ಆ ಒಂದು ಕೇಸ್ ಅಷ್ಟು ಸುಲಭವಾಗಿತ್ತು ಅಂತ ಅಂದ್ಕೊಂಡಿದ್ಯಾ, ಅಲ್ಲಿ JP ಮತ್ತು ಶಕ್ತಿ ಮಾತ್ರ ಇದ್ದಾರೆ ಅಂತ ಅಂದ್ಕೊಂಡಿದ್ಯಾ? ನಿನ್ನ ಕಣ್ಣಿಗೆ JP ಮತ್ತು ಶಕ್ತಿ ಕಾಣಿಸ್ತಿದ್ದಾರೆ, ಬಟ್ ಅವರನ್ನೆಲ್ಲ ಆಳ್ತಕ್ಕಂಥ ಮೇಲೊಂದು ದೈತ್ಯ ಇದ್ದಾರೆ, ಒಬ್ಬರು ಇಲ್ಲ ಅಂದರೆ ಮತ್ತೊಬ್ಬರು ಪುಟ್ಟಿದ್ದು ಹೇಳ್ತಾರೆ ಅನ್ನೋದನ್ನು ತಿಳ್ಕೊ. JP ಶಕ್ತಿ ಏನೇನೂ ಅಲ್ಲ ಅವರ ಮುಂದೆ. ನಿಜಕ್ಕೂ ಕೂಡ ಅವರನ್ನು ಸಹವಾಸಕ್ಕೆ ಹೋದರೆ ಖಂಡಿತ ಬದುಕೆ ಬರ್ಬಾದಾಗಿಬಿಡುತ್ತೆ, ಖಂಡಿತ ಜೀವಂತ ಸಮಾಧಿ ಆಗಿಬಿಡ್ತೀವಿ. ನನ್ನ ಮಗಳಿಗೆ ಇದು ಯಾವುದೂ ಕೂಡ ಗೊತ್ತಿಲ್ಲದೆ ಅವಳೇನೋ ಸವಾಲು ಹಾಕ್ಬಿಡ್ತಾಳೆ ಅಷ್ಟೇ, ಖಂಡಿತ ಅದು ಅಷ್ಟು ಸುಲಭವಾಗಿರುವುದಿಲ್ಲ ಅಂತ ಹೇಳಿ ರವೀಂದ್ರ ಅವರು ಹೇಳ್ತಾರೆ. ನೀವು ಯಾಕೆ ರೀತಿಯೆಲ್ಲ ಅನ್ಕೋತಿದ್ರ, ನೀವು ಯಾವ ಕೇಸಲ್ಲಿ ಸೋತು ಆ ರೀತಿ ಆಗಿತ್ತು, ನಮ್ಮ ನಾದಿನಿ ವಿಷಯದಲ್ಲಿ ತಾನೆ, ಆಕೆ ನಿಮಗೆ ಸ್ವಂತ ತಂಗಿನ ಇಲ್ಲ ಅಲ್ವಾ, ನಿಮ್ಮಿಂದಾಗಿ ತೊಂದರೆ ಆಗಿದೆ, ನೀವು ಸೋತೋದ್ರಿ ಅನ್ನೋ ಕಾರಣಕ್ಕೆ ಆಕೆಗೆ ಆಶ್ರಯ ಕೊಟ್ಟು ತುಂಬ ಚೆನ್ನಾಗಿ ತಂಗಿಗಿಂತ ಹೆಚ್ಚಾಗಿ ನೀವು ನೋಡ್ಕೋತಾ ಇದ್ದೀರಾ, ಅದಕ್ಕಿಂತ ನಿಮ್ಮ ಒಳ್ಳೆತನ ಬೇಕಾ, ದಯವಿಟ್ಟು ಹೋಗಿ ಅಂದಾಗ ಯಾಕೆ ನಿಂಗೆ ಅರ್ಥ ಆಗ್ತಿಲ್ವಾ ನಾನು ಹೇಳ್ತಿರೋ ವಿಷಯ, ನಿಜಕ್ಕೂ ಕೂಡ ಅಷ್ಟು ಸುಲಭವಾಗಿಲ್ಲ ಆ ವಿಷಯ ಅಂತ ಹೇಳಿ ರವೀಂದ್ರ ಭಟ್ಕಳ್ ಅವರು ಕಾಣದ ಕೈ ಬಗ್ಗೆ ಮಾತನಾಡ್ತಿದ್ದಾರೆ. ತದನಂತರ ಒಂದು ಕೇಸ್ ಫೈಲ್ ಕೆಳಗಡೆ ಬಿದ್ದೋಗುತ್ತೆ, ಅದನ್ನು ನೋಡುತ್ತೆ ರವೀಂದ್ರ ಭಟ್ಕಳ್ ಅವರು ಶಾಕ್ ಆಗ್ತಿದ್ದಾರೆ. ಯಾವುದಾದ್ರು ಕೇಸ್ ಫೈಲ್ ಅಂತ ಹೇಳಿ ಅನ್ನಪೂರ್ಣ ಅವರು ಕೇಳಿದಾಗ, ಇದು ನಾನು ಕೊನೆಯದಾಗಿ ವಾದ ಮಾಡಿದ್ನಲ್ವ ಅದೇ ಕೇಸ್ ಫೈಲ್ ಅಂತಾರೆ. ರವೀಂದ್ರ ಭಟ್ಕಳ್ ಅವರ ಮಾತನ್ನು ಕೇಳಿ ಇಲ್ಲಿ ಅನ್ನಪೂರ್ಣ ಅವ್ರಿಗೂ ಕೂಡ ಭಯ ಶುರುವಾಗುತ್ತೆ. ಈ ಒಂದು ಕೇಸ್ ಫೈಲ್ ಯಾರ ಕಣ್ಗೂ ಬೀಳಬಾರ್ದು, ಅದರಲ್ಲೂ ಭಾರ್ಗವಿ ಕಣ್ಗೆ ಬೀಳಬಾರ್ದು ಅಂತ ಹೇಳಿ ಮೇಲ್ಗಡೆ ಇಟ್ಟಿದೆ, ಆದರೆ ಇವತ್ತು ಕೆಳಗಡೆ ಬಿದ್ದಿದೆ ಅಂದರೆ ಏನಿರ್ಬೋದು ಇದರ ಹಿಂದಿನ ಉದ್ದೇಶ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಹೇಳಿ ರವೀಂದ್ರ ಭಟ್ಕಳ್ ಅವರು ಅನ್ಕೋತಾರೆ. ತದನಂತರ ಇದ್ದ ಕಡೆ ರುದ್ರ ಅವರು ಮತ್ತು ಜಯಂತ್ ಅವರು ರೀತುಗೆ ಬುದ್ಧಿ ಹೇಳ್ತಿದ್ದಾರೆ, ನೋಡು ಗಂಡನ ಮನೆಗೆ ಹೋಗ್ತಾ ಇದೆಯಾ, ಗಂಡನ ಜೊತೆ ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ, ಒಂದೆರಡು ಕಷ್ಟ ಸುಖ ಬರ್ಬೋದು, ಸಣ್ಣ ಪುಟ್ಟದ್ದು ಬರ್ತಾನೆ ಇರುತ್ತೆ, ಅದನ್ನೆಲ್ಲ ದುಡ್ಡದು ಮಾಡಬೇಡ ಹಾಗೆ ಹೀಗೆ ಅಂತ ಬುದ್ಧಿ ಹೇಳ್ತಾರೆ. ಅಷ್ಟರಲ್ಲಿ JP ಪಾಟೀಲ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ನಿಜಕ್ಕೂ ಅಣ್ಣ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಇವತ್ತು ನನ್ನ ಮಗಳು ಗಂಡನ ಮನೆಗೆ ಹೋಗ್ತಿದ್ದಾಳೆ ಅಂದರೆ ಅದಕ್ಕೆಲ್ಲ ಕಾರಣ ನೀವೇನೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಬೃಂದ ಕೂಡ ಅಲ್ಲಿರ್ತಾರೆ. ಈಗಲಾದರೂ ಗೊತ್ತಾಯ್ತಾ, ನೀನೇನೇ ಇದ್ದರೂ ನನ್ನ ತಮ್ಮನೇ ಅಲ್ವಾ, ನನ್ನ ತಮ್ಮ ಚೆನ್ನಾಗಿರಬೇಕು, ನನ್ನ ತಮ್ಮನ ಮಗಳು ಚೆನ್ನಾಗಿರಬೇಕು ಅಂತ ನನಗೆ ಇಷ್ಟ ಇರೋದಿಲ್ವಾ, ನೀವು ಇನ್ನು ಮುಂದೆನಾದರೂ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ JP ಪಾಟೀಲ್ ರುದ್ರ ಮತ್ತು ಜಯಂತ್ಗೆ ಹೇಳ್ತಾರೆ. ಅದರ ನಡುವೆ ಇಲ್ಲಿ ರೀತು ಬೃಂದಾನ ಅದಕ್ಕೆ ಎಲ್ಲಿ ವಿಕ್ಕಿನೂ ಕೂಡ ಬಂದಿಲ್ವ ಅವ್ರ ಫ್ಯಾಮಿಲಿಯವರು ಅಂತ ಕೇಳಿದಾಗ
ಹೇಳಿದಾಗ ಯಾರು ಹೇಳಿದ್ದು ವಿಕ್ಕಿ ಫ್ಯಾಮಿಲಿ ಆಲ್ರೆಡಿ ಬಂದಾಯಿತು. ವಿಕ್ಕಿ ಯಾವಾಗಲೂ ಕೂಡ ಈಗ ಜನಗಳ ಬಳಿನೇ ಇರ್ತಾನೆ. ನೋಡಲ್ಲಿ ವಿಕ್ಕಿ ಪ್ರಸಾದ ಹಂಚ್ತಿದ್ದಾನೆ ಅಂತ ಹೇಳಿ ಬೃಂದ ತೋರಿಸಿದಾಗ ಅಲ್ಲಿ ರೀತು ಮತ್ತು ಅಪ್ಪ ಅಮ್ಮ ಎಲ್ಲ ಕೂಡ ವಿಕ್ಕಿನ ನೋಡಿದೆ ಶಾಕ್ ಆಗ್ತಾರೆ. ಅಷ್ಟರಲ್ಲಿ ವಿಕ್ಕಿ ಕೂಡ ಅಲ್ಲಿಗೆ ಬಂದು ದೊಡ್ಡವರ ಆಶೀರ್ವಾದವನ್ನು ತಗೋತಾರೆ. ಎಲ್ಲವೂ ಕೂಡ ಜಯಂತ್ ಅವ್ರಿಗೆ ಅಚ್ಚರಿ ಆಗುತ್ತೆ. ಏನಪ್ಪ ವಿಕ್ಕಿ ನಿಜವಾಗ್ಲೂ ಎಲ್ಲರೂ ಹೇಳ್ತಾ ಇದ್ರು ನೀನು ಬದಲಾಗಿದೆಯಾ ಹಾಗೆ ಹೀಗೆ ಅಂತ. ನಿಜಕ್ಕೂ ಕೂಡ ನಮಗೆ ನಂಬೋಕ್ಕಾಗಿರಲಿಲ್ಲ ಆವಾಗ. ಆದರೆ ಇವಾಗ ನೋಡಿದ್ರೆ ಗೊತ್ತಾಗ್ತದೆ ಖಂಡಿತವಾಗ್ಲೂ ನೀನು ಬದಲಾಗಿದೆಯಾ, ನಿಜಕ್ಕೂ ಈಗ ನನ್ನ ಮಗಳು ನಿನ್ನ ಜೊತೆ ತುಂಬ ಚೆನ್ನಾಗಿರ್ತಾಳೆ ಅಂತ ಹೇಳಿ ಅನ್ನಿಸ್ತದೆ ಅಂತ ಹೇಳಿದಾಗ ಇನ್ನು ಮುಂದೆ ನನ್ನ ಗುರಿ ಜನಗಳ ಸೇವೆ ಮಾಡೋದು, ನನ್ನಿಂದ ಆದ ಎಲ್ಲ ತಪ್ಪನ್ನು ಕೂಡ ತಿದ್ಕೊಂಡು ನಾನು ಮುಂದೆ ಸಾಗಬೇಕು, ನನ್ನ ಹೆಂಡತಿ ರೀತು ಜೊತೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ವಿಕ್ಕಿ ಹೇಳಿದಾಗ ನಿಜಕ್ಕೂ ರುದ್ರ ಮತ್ತು ಜಯಂತ್ ಅವ್ರಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಈ ಕಡೆ ಬೃಂದ ಹತ್ರ ತಮ್ಮ ಪ್ಲ್ಯಾನ್ ಸಕ್ಸಸ್ ಆಗ್ತಿದೆ ಅಂತ ವಿಕ್ಕಿ ಅಲ್ಲಿ ತಮ್ಸಪ್ಪನ್ನು ತೋರಿಸ್ತಿದ್ದಾರೆ. ಇದರ ನಡುವೆ ಅದೇ ದೇವಸ್ಥಾನಕ್ಕೆ ಅರ್ಜುನ್ ಜೊತೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ. ಈ ಕಡೆ ದೇವಸ್ಥಾನ ಕರ್ಕೊಂಡು ಬಂದಿದ್ರೆ ಅಂತ ಫುಲ್ ಖುಷಿ ಆಗ್ತಿದ್ದಾಳೆ ಭಾರ್ಗವಿ. ಹೌದು, ನನ್ನ ಹೆಂಡತಿ ಯಾವಾಗಲೂ ಕೂಡ ಸ್ಟ್ರೆಸ್ಸಲ್ಲೇ ಇರ್ತಾರೆ, ಪ್ರೆಷರಲ್ಲಿ ಇರ್ತಾರೆ, ಅದೇ ಕಾರಣಕ್ಕೆ ಮನಸ್ಸು ನಿರಾಳ ಆಗಲಿ ಅಂತ ಅವ್ರ ಫೇವ್ರೆಟ್ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಈ ಹೂವಿಂದಾನೆ ಅಲ್ವಾ ನಮ್ಮ ಪ್ರೀತಿ ಶುರುವಾಗಿದ್ದು ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಳೆ. ಅರ್ಜುನ್ ಕೂಡ ಹಳದಿ ಎಲ್ಲವನ್ನೂ ಕೂಡ ನೆನಪು ಮಾಡ್ಕೊತಿದ್ದಾರೆ. ಅದರ ನಡುವೆ ವಂದನ ಅವರಿಬ್ಬರನ್ನ ಕೂಡ ನೋಡ್ಬಿಡ್ತಾಳೆ. ಬಿಕಾಸ್ ವಂದನ ಅವರು ಯಾವ ಒಂದು ದೇವಸ್ಥಾನಕ್ಕೆ ಬಂದಿದ್ದಾರೋ ಅದೇ ದೇವಸ್ಥಾನಕ್ಕೆ ಭಾರ್ಗವಿ ಮತ್ತು ಅರ್ಜುನ್ ಕೂಡ ಬಂದಿದ್ದಾರೆ. ಇಲ್ಲಿ ಈ ಭಾರ್ಗವಿಯನ್ನು ನೋಡೋಕ್ಕಾಗ್ತಿಲ್ಲ. ನಿಜಕ್ಕೂ ಕೂಡ ನನ್ನ ಅರ್ಜುನ್ ಜೊತೆ ಇವಳು ಇರೋದನ್ನು ನೋಡ್ತಿದ್ದೆ ಮೈಯೆಲ್ಲ ಹೊರ್ತೋಗ್ತದೆ. ಇಲ್ಲ, ಇವಳಿಗೆ ಹೇಗಾದರೂ ಮಾಡಿ ಪಾಠ ಕಲಿಸಲೇಬೇಕು ಅಂತ ಹೇಳಿ ವಂದನ ತೀರ್ಮಾನವನ್ನು ಮಾಡ್ಕೋತಾಳೆ. ಅತ್ತ ಕಡೆ ರವೀಂದ್ರ ಭಟ್ಗಳವರು ಸಂಕ್ರಾಂತಿ ಹಬ್ಬದಂದು ದೇವರ ಮುಂದೆ ದೇವ್ರೆ ನನ್ನ ಮಗಳು ಚಿಕ್ಕದ್ರಿಂದ ತುಂಬ ಕಷ್ಟ ಅನುಭವಿಸಿದಾಳೆ, ಹೊಂದ್ಕೊಂಡು ಹೋಗಿದ್ದಾಳೆ, ಸಾಕಷ್ಟು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಂಡಿದ್ದಾಳೆ. ಇನ್ನು ಮುಂದೆನಾದರೂ ಅವಳು ಗಂಡನ ಜೊತೆ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಏನೇ ಕಷ್ಟ ಇದ್ದರೂ ಕೂಡ ನನ್ನ ಮಗಳಿಗೆ ಕೊಡಬೇಕಾಗಿರೋದು ಏನೇ ಇದ್ದರೂ ಅದನ್ನು ನನಗೆ ಕೊಡೋದೇವ್ರೆ, ನನ್ನ ಮಗಳು 100 ಕಾಲ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಇಲ್ಲಿ ರವೀಂದ್ರ ಭಟ್ಗಳವರು ತೀವ್ರ ಹತ್ರ ಕೇಳ್ಕೊತಾರೆ. ನಂತರ ಅಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇರ್ತಕ್ಕಂಥ ವಿಷಯ ಗೊತ್ತಾಗುತ್ತೆ ಮನೆಯವರು ಎಲ್ರಿಗೂ ಕೂಡ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಭಾರ್ಗವಿ ಅರ್ಜುನ್ ಇಲ್ಲಿ ಇರಬಾರ್ದು ಅಂತ ಜಿ ಪಿ ಹೇಳಿದಾಗ ವಿಕ್ಕಿನೇ ಭಾರ್ಗವಿ ಪರ ಬ್ಯಾಟಿಂಗ್ ಮಾಡ್ತಾರೆ. ಇವತ್ತು ನಾನು ಬದಲಾಗಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಭಾರ್ಗವಿ ಒಳ್ಳೆತನನೇ ಇವತ್ತು ನನ್ನನ್ನು ಕೂಡ ಬದಲಾಯಿಸಿರುವುದು. ಖಂಡಿತವಾಗ್ಲೂ ನಾನಿನ್ನು ಭಾರ್ಗವಿ ಹೋದ ದಾರಿಯಲ್ಲೇ ಹೋಗ್ತೀನಿ ಅಂತ ಹೇಳಿ ಭಾರ್ಗವಿಯನ್ನು ಆಡಿ ಕೊಂಡಾಡ್ಬಿಡ್ತಾರೆ. ನಂತರ ಇಲ್ಲಿ ರುದ್ರ ಮತ್ತು ಜಯಂತ್ ಅವರು ಕೂಡ ಭಾರ್ಗವಿ ನೋಡಮ್ಮ, ಇವತ್ತು ನನ್ನ ಮಗಳು ಬದುಕು ಸರಿ ಹೋಗಿದೆ, ಅದಕ್ಕೆ ನೀನೇ ಕಾರಣ ಆಗಿಬಿಟ್ಟ, ನೀನು ಮನೆಗೆ ಬರ್ಬೋದಲ್ವಾ ಅಂತೆಲ್ಲ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಜೆ ಪಿ ಪಾಟೀಲ್ ಅಲ್ಲಿಗೆ ಬಂದಿದ್ದೆ ಏನು ಇವಳನ್ನು ವಿಕ್ಕಿ ಹೋಗ್ಲಿದ್ದು ಮಾತ್ರಕ್ಕೆ ಇವಳನ್ನು ನಾನು ಒಪ್ಕೋತೀನಿ ಅಂತ ಅಂದ್ಕೊಂಡಿದ್ದಾಳೆ. ಖಂಡಿತವಾಗ್ಲೂ ನಿನ್ಗೇನು ಯೋಗ್ಯತೆ ಇದೆ ಅಂತ ವಿಕ್ಕಿ ವಿಷಯಕ್ಕೆ ರೀತು ವಿಷಯಕ್ಕೆ ಎಂಟ್ರಿ ಕೊಡ್ತಿದ್ಯಾ, ನನ್ನ ಮನೆ ವಿಷಯಕ್ಕೆ ಎಂಟ್ರಿ ಕೊಡ್ತಿದ್ಯಾ ನೀನು ಅಂತ ಜೆ ಪಿ ಪಾಟೀಲ್ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ಭಾರ್ಗವಿ ನಾನು ಈ ಮನೆ ಸೊಸೆ, ಅದಕ್ಕೋಸ್ಕರ ಅಂತ ಹೇಳಿ ಖಡಕ್ಕಾಗಿ ಜೆ ಪಿ ಪಾಟೀಲ್ಗೆ ಉತ್ತರ ಕೊಡ್ತಿದ್ದಾಳೆ. ಕೊನೆಗೂ ಕೂಡ ಇಲ್ಲಿ ಜೆ ಪಿ ಪಾಟೀಲ್ ವಿರುದ್ಧವಾಗಿ ಸಿಡಿದತ್ತು ಭಾರ್ಗವಿ ಕೊನೆಗೂ ಅಬ್ಬರಿಸಿ ಬೊಬ್ಬಿರಿಯೋದ್ರ ಮುಖಾಂತರ ಇಲ್ಲಿ ಜಿ ಪಿ ಪಾಟೀಲ್ ಅಬ್ಬರಕ್ಕೆ ಬ್ರೇಕ್ ಹಾಕ್ತಿದ್ದಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ? ಆ ಒಂದು ದೈತ್ಯ ಯಾರಾಗಿರ್ಬೋದು? ಖಂಡಿತ ಅದು ಲೇಡಿನೇ ಆಗ್ತಾರೆ. ಹಾಗಿದ್ರೆ ಆ ಲೇಡಿ ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ಕತೆಗೆ ಭಾರಿ ಟ್ವಿಸ್ಟ್ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕು.